ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಮನಿ ಡಬಲಿಂಗ್ ದಂಧೆಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲೂ ಕೂಡ ಹೆಚ್ಚಾಗಿ ಹೋಗಿದೆ ಮನಿ ಡಬಲಿಂಗ್ ದಂಧೆ. ಕಡಿಮೆ ಹೂಡಿಕೆಯಲ್ಲಿ ಅಧಿಕ ಲಾಭದ ಆಮಿಷವನ್ನ ಒಡ್ಡಿ ವಂಚನೆಯನ್ನ ಮಾಡುವಂಥದ್ದು. ಬೆಂಗಳೂರು ಹೊರವಲಯದಲ್ಲಿ ಮನಿ ಡಬಲಿಂಗ್ ದಂಧೆ ಹೆಚ್ಚಾಗ್ತಾ ಇದೆ. ಕಡಿಮೆ ಹೂಡಿಕೆಯಲ್ಲಿ ಅಧಿಕ ಲಾಭ ಅಂತ ಆಮಿಷವನ್ನ ಒಡ್ಡಿ ವಂಚನೆ ಮಾಡ್ತಾರೆ. ಶ್ರೀ ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ನಿಂದ ವಂಚನೆ ಈಗ ಕೇಳಿ ಬರ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಬೈಚಾಪುರದಲ್ಲಿ ಶ್ರೀ ಕಾಳಿಕಾಂಬಾ ದೇವಿ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿ ಅನ್ಸುತ್ತೆ. ಮನಿ ಡಬಲಿಂಗ್ ಮಾಡ್ಕೊಡ್ತೀವಿ, ನೀವು ಕಡಿಮೆ ಹಣವನ್ನ ಕಟ್ಟಿ ಹೆಚ್ಚು ಹಣವನ್ನ ಅಂದ್ರೆ ಆ ಹಣಕ್ಕೆ ಡಬಲ್ ಆಗುವಷ್ಟು ಹಣವನ್ನ ನೀವು ಗಳಿಸ್ಕೋಬಹುದು ಅಂತ ಆಮಿಷ ಒಡ್ಡಿ ವಂಚನೆಯನ್ನ ಮಾಡುವಂಥದ್ದು. ಅವರಿಂದ ಹಣ ಪೀಕೋದಕ್ಕೆ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡುವಂಥದ್ದು. ಶ್ರೀ ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ಈಗ ಸಿಕ್ಕು ಬಿದ್ದಿದೆ. ಇವರು ಈ ರೀತಿಯಾಗಿ ಮನಿ ಡಬಲಿಂಗ್ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವಂತ ದೇವನಹಳ್ಳಿಯ ಬೈಚಾಪುರದಲ್ಲಿ ಇರುವಂತ ಶ್ರೀ ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ಅನ್ನುವಂತ ಒಂದು ಅಂಗಡಿ. 1,20,000 ಅಮೌಂಟ್ ಡೆಪಾಸಿಟ್ ಮಾಡಿದೀನಿ. ಇದುವರೆಗೂ ಅಮೌಂಟ್ ಕೇಳ್ತಾ ಇದೀನಿ, ಅಮೌಂಟ್ ರಿಟರ್ನ್ ಮಾಡ್ತಾ ಇಲ್ಲ. 1 ತಿಂಗಳು ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾವ್ರೆ. 30ನೇ ತಾರೀಕಿಂದ ನಾನು ಅಮೌಂಟ್ ಕೇಳ್ತಾ ಇದೀನಿ, ಅಮೌಂಟ್ ಕೊಟ್ಟಿಲ್ಲ. ಸರ್ ಏನ್ ಈ ಕಂಪನಿ ಫಸ್ಟ್ ಆಫ್ ಆಲ್ ಅಮೌಂಟ್ ಡೆಪಾಸಿಟ್ ಮಾಡಿ ಫಸ್ಟ್ ತಿಂಗಳ ಅಮೌಂಟ್ ಕೊಡ್ತೀವಿ ಅಂತ ಡೆಪಾಸಿಟ್ ಮಾಡಿಸ್ಕೊಂಡವ್ರೆ. ಅವ್ರು ಪ್ರತಿ ತಿಂಗಳು ಯಾವ ತಿಂಗಳು ಡೆಪಾಸಿಟ್ ನಮ್ಗೆ ಕರೆಕ್ಟ್ ಆಗಿ ಮಾಡಿಲ್ಲ. ಸ್ಯಾಲ್ರಿಗೂ ಅಕೌಂಟ್ ಕರೆಕ್ಟ್ ಆಗಿ ಕಟ್ಟಿಲ್ಲ ಅವರು. ನಾವು ಕರೆಕ್ಟ್ ಆಗಿ ಪ್ಯಾಕಿಂಗ್ ಏನಾಯ್ತು ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ವಿ. ಅವ್ರು ಇದುವರೆಗೂ ನಮ್ಗೆ ಸ್ಯಾಲ್ರಿನೂ ಕರೆಕ್ಟ್ ಆಗಿ ಹಾಕಿಲ್ಲ. ಇವತ್ತು ಹಾಕ್ತಿವಿ, ನಾಳೆ ಹಾಕ್ತಿವಿ, ಇವತ್ತು ಹಾಕ್ತಿವಿ ಅಂತ ಇದನ್ನೇ ಹೇಳ್ತಾವ್ರೆ. ಹೌದು, ಅಂಜಲಿ ವಿನಿತಾ ಅಂತ ಹೇಳ್ಬಿಟ್ಟು. ಏನ್ ಪ್ಯಾಕೇಜ್ ಆಗ್ತಿತ್ತು ಸರ್? ಅಗರಬತ್ತಿ ಮತ್ತೆ ಇದು ಸಾಂಬ್ರಾನ್ ಕಡ್ಡಿ, ಇನ್ನ ಏನೇನೋ ಆಗ್ತಿದೆ.